ಮಿತ್ರರೇ ನಮಸ್ಕಾರ. ನಮ್ಮ ಜೀವನದಲ್ಲಿ ಕೆಲ ಜನರ ಪ್ರಭಾವ ನಮಗೆ ತಿಳಿಯದೆ ಹಾನಿಕಾರಕವಾಗಿರಬಹುದು. ನೀವು ಯಾವಾಗಲಾದರೂ ಅಸಮಾಧಾನ, ಕೋಪ, ಆತಂಕ ಅಥವಾ ಒತ್ತಡವನ್ನು ಅನುಭವಿಸುತ್ತಿದ್ದೀರಾ? ಬಹುಶಃ ಈ ಸಮಸ್ಯೆಗೆ ಕಾರಣವಾಗುತ್ತಿರುವವರು ನಿಮ್ಮ ಸುತ್ತಲಿರುವ ಕೆಲ ಜನರೇ ಆಗಿರಬಹುದು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ, ನೀವು ತಪ್ಪು ಜನರ ಜೊತೆ ಇದ್ದೀರಾ ಎಂಬ 9 ನಿಜವಾದ ಸೂಚನೆಗಳು. ಸೂಚನೆ 1, ನಿಮ್ಮ ಖುಷಿಯನ್ನು ಕಡಿಮೆ ಮಾಡುವವರು. ನಿಜವಾದ ಸ್ನೇಹಿತರು ನಿಮ್ಮ ಸಂತೋಷದಲ್ಲಿ ಭಾಗಿಯಾಗುತ್ತಾರೆ, ಆದರೆ ಕೆಲವರು ನಿಮ್ಮ ಸಂತೋಷವನ್ನು ನೋಡಿ ಕೋಪ, ಹೊಟ್ಟೆ ನೋವು ಅಥವಾ ಅಸಮಾಧಾನ ತರುತ್ತಾರೆ. ನೀವು ಅವರ ಸುತ್ತಲಿರುವಾಗ ತೀವ್ರ ಒತ್ತಡವನ್ನು ಅನುಭವಿಸುತ್ತಿದ್ದೀರಾ. ಅದು ತಪ್ಪು ಜಗತ್ತಿನ ಸೂಚನೆ. ಸೂಚನೆ 2, ನಿಮ್ಮ ಕನಸು ಯೋಚನೆಗಳನ್ನು ತಡೆಯುತ್ತಾರೆ. ನೀವು ಹೊಸ ವಿಚಾರವನ್ನು ಹಂಚಿದಾಗ ಅವರು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಅಥವಾ ನಿಮ್ಮ ಯಶಸ್ಸಿನ ಪ್ರಯತ್ನವನ್ನು ಹಾಳು ಮಾಡುವ ಪ್ರಯತ್ನ ಮಾಡುತ್ತಾರೆ. ಇದು ಸ್ಪಷ್ಟ ಸೂಚನೆ, ಅವರು ನಿಮ್ಮ ಬೆಳವಣಿಗೆಯನ್ನು ಹಿಂಡುತ್ತಿದ್ದಾರೆ. ಸೂಚನೆ 3, ನಿಮ್ಮ ವಿಚಾರಗಳಿಗೆ ಗಮನ ಕೊಡುತ್ತಿಲ್ಲ. ನಿಮ್ಮ ಹೇಳಿಕೆಯನ್ನು ಕೇಳದೆ ಸದಾ ತಮ್ಮದನ್ನೇ ಪ್ರಾಮುಖ್ಯತೆಯಿಂದ ಮುಂದಿಡುತ್ತಾರೆ. ಅವರು ನಿಮ್ಮ ಅಭಿಪ್ರಾಯ, ಭಾವನೆ ಅಥವಾ ಸಮಸ್ಯೆಗಳನ್ನು ಗಮನಿಸದೆ ನಿರಂತರವಾಗಿ ತಮ್ಮಲ್ಲಿಯೇ ತೊಡಗಿದ್ದಾರೆ. ಇದು ತಪ್ಪು ಸಂಬಂಧದ ಒಂದು ಲಕ್ಷಣವಾಗಿದೆ. ಸೂಚನೆ 4, ನಿರಂತರ ಟೀಕೆ ಮತ್ತು ನಕಾರಾತ್ಮಕತೆ. ನೀವು ತಮ್ಮ ಎದುರಿನಲ್ಲಿದ್ದಾಗ ನಿಮ್ಮ ಎಲ್ಲಾ ಕ್ರಮ, ಉದ್ದೇಶ ಅಥವಾ ಪ್ರಯತ್ನವನ್ನು ಟೀಕೆ ಮಾಡುತ್ತಾರೆ. ಹೀಗಾದರೆ ನಿಮ್ಮ ಆತ್ಮವಿಶ್ವಾಸ ಕುಗ್ಗುತ್ತೆ ಹಾಗೂ ನಿರಂತರ ಒತ್ತಡ ಕಾಣಿಸುತ್ತೆ. ಇದು ಕೂಡ ಒಂದು ಸೂಚನೆ. ಸೂಚನೆ 5, ನಿಮ್ಮ ಸ್ನೇಹಿತರನ್ನೇ ಹಾಳು ಮಾಡುತ್ತಾರೆ. ನಿಜವಾದ ಸ್ನೇಹಿತರು ನಿಮ್ಮ ಗೆಳೆಯರನ್ನು ಗೌರವಿಸುತ್ತಾರೆ, ಆದರೆ ಕೆಲವರು ನಿಮ್ಮ ಸ್ನೇಹಿತರನ್ನೇ ನಿಮ್ಮ ವಿರುದ್ಧ ತಿರುಗಿಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ತಾನು ಒಂಟಿಯಾಗಿದ್ದಂತೆ ಭಾವಿಸುತ್ತೀರಿ. ನಿಮ್ಮ ಜೀವನವನ್ನು ನಿಯಂತ್ರಿಸುತ್ತಾರೆ. ನೀವು ಏನು ಮಾಡಬೇಕು, ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಹಗ್ಗ ಹಾಕುವವರು ಇರುವುದನ್ನು ಗಮನಿಸಿದ್ದೀರಾ? ನಿಜವಾದ ಸ್ನೇಹಿತರು ಪ್ರೋತ್ಸಾಹ ನೀಡುತ್ತಾರೆ, ತಪ್ಪು ಜನರು ನಿಯಂತ್ರಣ ಸಾಧಿಸುತ್ತಾರೆ. ಸೂಚನೆ 7, ಭಯದಿಂದ ನಿಮ್ಮ ಮೇಲೆ ಹಿಡಿದಿಟ್ಟುಕೊಳ್ಳುತ್ತಾರೆ. ನೀವು ನಿರಂತರವಾಗಿ ಅವರ ಪ್ರತಿಕ್ರಿಯೆಗಾಗಿ ಆತಂಕ ಪಡುವಿರಾ. ಅವರು ನಿಮ್ಮ ಮೇಲೆ ಭಯ ಅಥವಾ ದೋಷಭಾವ ಬೀರುತ್ತಾರೆ. ಇದು ತಪ್ಪು ಸಂಬಂಧದ ಸ್ಪಷ್ಟ ಲಕ್ಷಣವಾಗಿದೆ. ಸೂಚನೆ 8, ಸಂಕಷ್ಟದಲ್ಲಿ ಬೆಂಬಲ ನೀಡುವುದಿಲ್ಲ. ನಿಮಗೆ ಸಹಾಯ ಬೇಕಾದಾಗ ಅವರು ಅವಸರದ ನಿರ್ಲಕ್ಷ್ಯ ಅಥವಾ ಅಸಹಾಯಕ ಪ್ರತಿಕ್ರಿಯೆ ತೋರಿಸುತ್ತಾರಾ? ನಿಜವಾದ ಸ್ನೇಹದಲ್ಲಿ ಸಮಸ್ಯೆ ಬರುವಾಗ ಸಹಾಯ ದೊರೆಯುತ್ತದೆ. ಸೂಚನೆ 9, ನಿಮ್ಮ ಆದ್ಯತೆಯನ್ನು ಮಾನ್ಯ ಮಾಡುತ್ತಾರಾ? ನೀವು ತಮ್ಮ ನಿರೀಕ್ಷೆಗಳನ್ನು ಪೂರೈಸದಾಗ ಕೋಪ, ಶ್ರದ್ಧಾಭಾವ ಅಥವಾ ತಿರಸ್ಕಾರ ತೋರಿಸುತ್ತಾರೆಯೇ? ಇದು ತಪ್ಪು ಸಂಬಂಧದ ಚಿಹ್ನೆ. ಉದಾಹರಣೆಗೆ ಒಂದು ಕತೆ ಹೇಳುತ್ತೇನೆ ಕೇಳಿ. ನನಗೆ ಗೊತ್ತಾದ ಘಟನೆ. ನನ್ನ ಗೆಳೆಯರು ನನ್ನ ಯಶಸ್ಸಿನ ಪ್ರಯತ್ನಕ್ಕೆ ನಿರಂತರ ಟೀಕೆ ಮಾಡುತ್ತಿದ್ದರು, ನನ್ನ ಆತ್ಮವಿಶ್ವಾಸ ಕುಗ್ಗಿಸುತ್ತಿದ್ದರು. ಆ ಸಮಯದಲ್ಲಿ ನಾನು ಇವರ ಲಕ್ಷಣಗಳನ್ನು ಗುರುತಿಸಿ ದೂರ ಸರಿಯುವ ನಿರ್ಧಾರ ಮಾಡಿದೆ. ಇದು ನನ್ನ ಜೀವನದ ಅತ್ಯಂತ ಸಕಾರಾತ್ಮಕ ಕ್ರಮವಾಗಿದೆ. ಮನೋವೈಜ್ಞಾನಿಕ ವಿವರಣೆ: ತಪ್ಪು ಸಂಬಂಧಗಳನ್ನು ನಿಮ್ಮ ಮನಸ್ಸಿನ ಶಾಂತಿ, ಆತ್ಮವಿಶ್ವಾಸ ಮತ್ತು ಸಂತೋಷವನ್ನು ಹಾನಿಗೊಳಿಸುತ್ತವೆ. ನೀವು ಯಾವಾಗಲಾದರೂ ಒತ್ತಡ, ಕೋಪ ಅಥವಾ ನಕಾರಾತ್ಮಕತೆ ಅನುಭವಿಸುತ್ತಿದ್ದೀರಾ? ಪರಿಹಾರದ ಮಾರ್ಗಗಳು: ತಮ್ಮ ಸುತ್ತಲಿರುವ ಜನರನ್ನು ಗಮನಿಸಿ, ಹಾನಿಕಾರಕ ಸಂಬಂಧಗಳಿಗೆ ಲಿಮಿಟ್ ಅನ್ನು ನಿಗದಿಪಡಿಸಿ, ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಮತ್ತು ಪ್ರೋತ್ಸಾಹಕಾರಿ ಸಂಬಂಧಗಳನ್ನು ಬೆಳೆಸಿ. ನಮ್ಮ ಜೀವನವನ್ನು ನಾವು ನಮ್ಮ ಸುತ್ತಲಿರುವ ಜನರೊಂದಿಗೆ ರೂಪಿಸುತ್ತೇವೆ. ಈ 9 ಸೂಚನೆಗಳನ್ನು ಗಮನಿಸಿದರೆ ನೀವು ತಪ್ಪು ಸಂಬಂಧಗಳನ್ನು ಗುರುತಿಸಿ ತಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಕಾಪಾಡಬಹುದು. ಕೊನೆಯದಾಗಿ ಹೇಳುವುದೇನೆಂದರೆ, ನಿಜವಾದ ಸ್ನೇಹವು ಪ್ರೋತ್ಸಾಹ, ಸಂತೋಷ, ಬೆಂಬಲ ಹಾಗೂ ಪ್ರೀತಿಯನ್ನು ನೀಡುತ್ತದೆ. ತಪ್ಪು ಜನರನ್ನು ಗುರುತಿಸಿ ದೂರ ಸರಿಯಿರಿ ಹಾಗೂ ನಿಮ್ಮ ಜೀವನವನ್ನು ಬೆಳಗಿಸಿಕೊಳ್ಳಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಮಿತ್ರರೇ, ನಿಮಗೆ ಈ ಒಂದು ವಿಡಿಯೋ ಹೇಗೆನಿಸಿತು? ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ಇದೇ ರೀತಿಯ ಬೇರೆ ಬೇರೆ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.